ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಗಡೆ ಹೋದಾಗ ಮತ್ತು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹೆಲ್ತಿಯಾಗಿರೋವಂಥ ಫುಡ್ಡು ಅಂತ ಹೇಳ್ಬಿಟ್ಟು ಇಡ್ಲಿನ ತೊಗೊಂಡು ತಿಂತೀವಲ್ವ. ಆ ಇಡ್ಲಿ ಬಗ್ಗೆ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಾಣಂತಿಯರಿಗೆ, ಮಕ್ಕಳಿಗೆ, ವಯಸ್ಸಾದವರಿಗೆ ಹಾಗೆ ಪೇಷಂಟ್ಸ್ಗೆ ನಾವು ಪ್ರಿಫರಬಲಿ ಈ ಇಡ್ಲಿನೇ ಜಾಸ್ತಿ ನಾವು ಪಾರ್ಸಲ್ ತೊಗೊಂಡೋಗಿ ಕೊಡ್ತೀವಿ. ಮಲ್ಲಿಗೆ ಅಂತ ಮೃದುವಾದ ಈ ಇಡ್ಲಿ ಈಸಿಯಾಗಿ ಡೈಜೆಷನ್ ಆಗೋದ್ರಿಂದ ನಾವು ಎಲ್ಲ ಏಜ್ನವ್ರಿಗೂ ಈ ಇಡ್ಲಿನ ಕೊಡ್ತೀವಿ. ಮನೇಲಿ ಮಾಡಿದಾಗ ಪ್ರಾಬ್ಲಮ್ ಇರೋಲ್ಲ, ಈಸಿಯಾಗಿ ಮನೆಯಲ್ಲಿ ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ತೀವಿ. ಅದೇ ಹೋಟ್ಲಲ್ಲಾದರೆ ಬಳಸುವಂಥ ಇಂಗ್ರೀಡಿಯೆಂಟ್ಸು ಕಡಿಮೆ ಗುಣಮಟ್ಟದಾಗಿರುತ್ತೆ. ಇದಕ್ಕೆ ಇಡ್ಲಿ ರೈಸು, ಅವಲಕ್ಕಿ, ಉದ್ದಿನಕಾಳು ಹಾಗೆ ಮೆಂತೆ ಕಾಳನ್ನು ಬಳಸ್ತೀವಿ ಮನೆಯಲ್ಲಿ. ಮತ್ತು ಫರ್ಮೆಂಟ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀವಿ. ಆದರೆ ಹೋಟ್ಲಲ್ಲಿ ಮಾಡೋವಂಥದ್ದಕ್ಕೆ ಇಡ್ಲಿ ರೈಸ್ ಜೊತೆ ಕಡಲೆಪುರಿ, ಸುಣ್ಣದ ನೀರು ಹಾಗೆ ಈಸ್ಟ್ ಕೂಡ ಆ್ಯಡ್ ಮಾಡ್ತಾರೆ. ಇದರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಮತ್ತು ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ವಾಶ್ ಮಾಡಿಬಿಟ್ಟು ಅದನ್ನು ಸೋಕ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ 10 to 12 hours ಇದನ್ನು ಸೋಕ್ ಮಾಡಿಬಿಟ್ಟು ಅದನ್ನು ಆಮೇಲೆ ಗ್ರೈಂಡ್ ಮಾಡ್ತಾರೆ. ಸೊ ಯೂಸ್ ಮಾಡೋವಂಥ ವಾಟರ್ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ, ಅದ್ರ ಜೊತೆಗೆ ಚೆನ್ನಾಗಿ ವೈಟಿಶ್ ಬರಲಿ ಅಂದ್ಬಿಟ್ಟು ಸುಣ್ಣದ ನೀರಲ್ಲಿ ಕೂಡ ವಾಶ್ ಮಾಡ್ತಾರೆ ಅಂತಾರೆ ಹೇಳ್ತಾರೆ. ಸೊ ಇದನ್ನು ಚೆನ್ನಾಗಿ ಸೋಕ್ ಆದಮೇಲೆ ಗ್ರೈಂಡ್ ಮಾಡಿಬಿಟ್ಟು ಇವಾಗೆಲ್ಲ ಅದಕ್ಕೆ ಮಿಷಿನ್ ಬಂದಿದೆ. ಸೊ ಮಿಷಿನಲ್ಲಿ ಗ್ರೈಂಡ್ ಮಾಡಿ ಅದನ್ನು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಇಡ್ತಾರೆ. ಇಡ್ಲಿ ಬ್ಯಾಟರ್, ಸೋಡಾ, ಸಾಲ್ಟ್ ಎಲ್ಲವೂ ಮಿಕ್ಸ್ ಆಗಿ ಇಲ್ಲಿ ಫರ್ಮೆಂಟೇಷನ್ ರಿಯಾಕ್ಷನ್ ನಡೀತಾ ಇರುತ್ತೆ. ಈ ರಿಯಾಕ್ಷನ್ ನಡಿಬೇಕಾದ್ರೆ ಪ್ಲಾಸ್ಟಿಕ್ ಕೂಡ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಪ್ಲಾಸ್ಟಿಕ್ಕಿನ ಅಂಶ ಕೂಡ ಈ ಇಡ್ಲಿ ಬ್ಯಾಟರ್ ಜೊತೆ ರಿಲೀಸ್ ಆಗ್ತಾ ಹೋಗುತ್ತೆ. ಹೆಚ್ಚು ಲಾಂಗರ್ ಡ್ಯೂರೇಷನಲ್ಲಿ ಪ್ಲಾಸ್ಟಿಕ್ ಕಂಟೈನಲ್ಲಿ ಇಟ್ಟಷ್ಟು ಅದ್ರ ರಿಯಾಕ್ಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದೆ ಅಲ್ಯೂಮಿನಿಯಂ ಅಥವಾ ಇಂಡೋಲಿಯಂ ಪಾತ್ರೆಗಳಲ್ಲಿ ಕೂಡ ನಾವು ಈ ಫರ್ಮೆಂಟೆಡ್ ಮೆಟೀರಿಯಲ್ನ ಇಡೋದ್ರಿಂದ ಅದು ಕೂಡ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಈ ಇಂಡೋಲಿಯಂ ಅಥವಾ ಅಲ್ಯೂಮಿನಿಯಂ ಅಥವಾ ಸಿಲ್ವರ್ ಪಾತ್ರೆ ಅಂತ ಏನಂತ ಕರಿತೀವಿ, ಇಂಥ ಪಾತ್ರೆಗಳಲ್ಲಿ ನಾವು ಸಾರು, ಗೊಜ್ಜುಗಳು, ತರಕಾರಿ ಪಲ್ಯಗಳು ಯಾವುದೂ ನಾವು ಇಡಬಾರ್ದು. ಎಲ್ಲವೂ ಇದು ಆ್ಯಸಿಡ್ ಜೊತೆನೂ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ, ಹಾಗೆ ಬೇಸ್ ಜೊತೆನೂ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಸೊ ಆ ರಿಯಾಕ್ಷನಿಂದ ಏನಾಗುತ್ತೆ ಅಂದರೆ ಆ ಪಾತ್ರೆಯ ಒಳಗಿನ ಲೇಯರು ಲೀಚ್ ಆಗಿ ಬ್ಯಾಟರ್ಗೆ ಅಥವಾ ಫುಡ್ ಐಟಮ್ಗೆ ಸೇರ್ತಾ ಹೋಗುತ್ತೆ. ಮನೆಗಳಲ್ಲೂ ಸಹ ನಾವು ಈ ಇಂಡೋಲಿಯಂ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಈ ಥರದ ಅಡುಗೆಗಳನ್ನ ಸ್ಟೋರ್ ಮಾಡೋದಕ್ಕೆ ಖಂಡಿತವಾಗಿ ಉಪಯೋಗಿಸಬಾರ್ದು. ಹೋಟೆಲ್ನಲ್ಲಿ ಅಲ್ಯೂಮಿನಿಯಂ ಟ್ರೇ ಮೇಲೆ ಒಂದು ಪಾಲಿಥೀನ್ ಶೀಟನ್ನು ಹಾಕಿ ಅಥವಾ ಕವರ್ನ ಹಾಕಿಬಿಟ್ಟು ಅದ್ರ ಮೇಲೆ ಬ್ಯಾಟರ್ನ ಹಾಕಿ ಮತ್ತೆ ಅದರ ಮೇಲೆ ಇನ್ನೊಂದು ಪಾಲಿಥೀನ್ನ ಶೀಟ್ ಕವರ್ ಮಾಡಿಬಿಟ್ಟು ಬೇಕ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಬಿಸಿನಲ್ಲಿ ಪಾಲಿಥೀನ್ ಕವರ್ನಲ್ಲಿರುವಂತಹ ಕೆಮಿಕಲ್ ಕಾಂಪೋಸಿಷನ್, ಅದನ್ನ ಬಿಸ್ಫಿನಾಲ್ ಎ ಅಂತ ಕರಿತೀವಿ, ಇದು ರಿಲೀಸ್ ಆಗಿ ಇಡ್ಲಿ ಜೊತೆ ಸೇರುತ್ತೆ. ಇದನ್ನು ಮತ್ತೆ ಸರ್ವ್ ಮಾಡಬೇಕಾದ್ರೆ ಬಿಸಿ ಬಿಸಿ ಇಡ್ಲಿನ ಪಾಲಿಥೀನ್ ಕವರ್ ಮೇಲೆ ಹಾಕ್ತಾರೆ. ಪ್ಲೇಟ್ಗಳು ಕೊಟ್ಟರು ಅದ್ರ ಮೇಲೆ ಕವರ್ ಹಾಕಿರ್ತಾರೆ, ಇಲ್ಲ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಕವರ್ ಮಾಡಿ ಕೊಡ್ತಾರೆ. ರೋಡ್ ಸೈಡ್ ವೆಂಡರ್ಸ್ ಆದರೆ ಏನು ಮಾಡ್ತಾರೆ ಅಂದರೆ ಅವರ ಒಂದು ಕ್ಯಾರಿ ವೆಸಲ್ಗಳಿಗೇ ಕವರ್ ಹಾಕಿ ಟೈಟಾಗಿ ಕ್ಲೋಸ್ ಮಾಡ್ತಾರೆ, ಯಾಕಂದರೆ ಬಿಸಿ ಬೇಗ ಆರಬಾರ್ದು ಅಂತ. ಮತ್ತು ಅವರು ಪಾರ್ಸಲ್ ಕೊಡೋದು ಕೂಡ ಕವರ್ನಲ್ಲಿ ಡೈರೆಕ್ಟಾಗಿ ಇಡ್ಲಿ ಮತ್ತು ಚಟ್ನಿನ ಹಾಕಿ ರ್ಯಾಪ್ ಮಾಡಿ ಕೊಟ್ಬಿಡ್ತಾರೆ. ಸೊ ಬಿಸಿ ಬಿಸಿ ಇಡ್ಲಿ ಕಂಟೈನರಲ್ಲಿದ್ದಾಗಲೂ ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗುತ್ತೆ, ಹಾಗೆ ಅದನ್ನು ಕ್ಯಾರಿ ಕವರಲ್ಲಿ ಹಾಕಿದಾಗೂ ಕೂಡ ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗುತ್ತೆ. ಮತ್ತು ಬ್ಯಾಟರಲ್ಲಿ ಇದ್ದಾಗ ಅದು ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗಿರುತ್ತೆ. ನಾವು ಬರೀ ಇಡ್ಲಿಗೆ ಚಟ್ನಿಗೆ ಪೇ ಮಾಡ್ತಾಯಿದ್ರು. ಸೊ ಇದ್ರ ಜೊತೆಗೆ ಇಷ್ಟೆಲ್ಲ ಕಾಂಪೋಸಿಷನ್ ವೆರೈಟಿ ಆಫ್ ಕೆಮಿಕಲ್ಸು ನಮಗೆ ಸೇರ್ತಾ ಹೋಗುತ್ತೆ. ಕೆಲವರು ಕರೋಗೇಟೆಡ್ ಬಾಕ್ಸಲ್ಲಿ ಪಾರ್ಸಲ್ ಕೊಡ್ತಾರೆ, ಬಟ್ ಅದರೊಳಗೆ ಕೂಡ ನಾವು ಪ್ಲಾಸ್ಟಿಕ್ ಒಂದು ಸಣ್ಣ ಲೇಯರ್ನ ನೋಡ್ಬೋದು. ಕ್ಯಾರಿ ಕವರಲ್ಲಿ ಕೂಡ ಇದನ್ನು ಪಾರ್ಸಲ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರೋಸೆಸ್ಸಲ್ಲಿ ನಮ್ಮ ಮನೆಗೆ ಬರುವಂಥ ಇಡ್ಲಿ ತುಂಬ ಕೆಮಿಕಲ್ನ ಹೊಂದಿರುತ್ತೆ. ಮೇಜರಾಗಿ ಬಿಸ್ಫಿನಾಲ್ ಎ ಮತ್ತು PCAL ಅಂತೀವಿ, ಅಂದರೆ ಕೆಟಹಾಲ್ ಡಿರವೇಟಿವ್ಸ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಏನಾಗುತ್ತೆ ಅಂದರೆ ಕಾರ್ಸಿನೋಜನ್ ಆಗಿ ಆ್ಯಕ್ಟ್ ಆಗುತ್ತೆ, ಅಂದರೆ ಕ್ಯಾನ್ಸರ್ ಇಂಡ್ಯೂಸಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ರೀಪ್ರೊಡಕ್ಟಿವ್ ಡಿಸಾರ್ಡರ್ ಕೂಡ ಡೆವಲಪ್ ಆಗುತ್ತೆ, ಹಾಗೆ ಡೆವಲಪ್ಮೆಂಟಲ್ ಡಿಸ್ಫಂಕ್ಷನ್ಸು, ಬಿಹೇವಿಯರಲ್ ಡಿಸಾರ್ಡರ್ಸು, ಥೈರಾಯ್ಡ್ ಪ್ರಾಬ್ಲಮ್ಸು, ಡಯಾಬಿಟೀಸ್ ಮತ್ತು ಒಬೇಸಿಟಿ ಕೂಡ ಬರುತ್ತೆ. ಅದ್ರ ಜೊತೆಗೆ ಅಸ್ತಮಾ, ತುಂಬ ಸೆನ್ಸಿಟಿವ್ ಇರೋರಿಗೆ ಅಸ್ತಮಾ ಕೂಡ ಇಂಡ್ಯೂಸ್ ಆಗುತ್ತೆ. ಬ್ರೆಸ್ಟ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಐ ಡ್ಯಾಮೇಜ್ ಆಗುತ್ತೆ, ಹಾಗೆ ಅಲರ್ಜಿಕ್ ಮತ್ತು ಸ್ಕಿನ್ ರಿಯಾಕ್ಷನ್ಸ್ ಇರುತ್ತೆ, ರೆಸ್ಪಿರೇಟ್ರಿ ಇರಿಟೇಷನ್ಸ್ ಇರುತ್ತೆ, ಮತ್ತು ಪಾಲಿಸಿಸ್ಟಿಕ್ ಓವರಿ, ಈ ಎಲ್ಲ ಡಿಸಾರ್ಡರ್ಸು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಹಾಗಾದರೆ ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ತಪ್ಪದೆ ನೋಡಿ. ಥ್ಯಾಂಕ್ ಯು.